ನೋಡಿ, ನಾನು ಹೋಗ್ತಿದ್ದವ ವಾಪಸ್ ತಿರ್ಸ್ಕೊಂಡು ಬಂದಿದ್ದೀನಿ. ಇಲ್ಲೇ ನಿಮಗೆ ಪಾದಯಾತ್ರೆಯ ಭಕ್ತಾದಿಗಳಿಗೆ ಅಂತ ಒಂದು ವಿಶೇಷ ಮಾಹಿತಿ ನೀಡ್ತೀನಿ. ದಯವಿಟ್ಟು ಇದನ್ನು ಅನುಸರಿಸಬೇಕು ಪ್ರತಿಯೊಬ್ಬರು. ನೋಡಿ, ನಮ್ಮ ಮಾದಪ್ಪನ ಬೆಟ್ಟ ಪವಾಡ ಪುಣ್ಯಕ್ಷೇತ್ರಕ್ಕೆ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ನೋಡಿ ಹೆಚ್ಚಿನ ಸಂಖ್ಯೆಯ ಪಾದಯಾತ್ರೆಯ ಭಕ್ತಾದಿಗಳು ಆಗಮಿಸ್ತಾರೆ. ಸೊ ನಾನು ಏನು ಟಾಪಿಕ್ ಹೇಳ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ನೋಡಿ, ಶ್ರೀ ವಜ್ರಮಲೆ ಮಹದೇಶ್ವರ ಸೇವಾ ಬಳಗ ಟಿ ನರಸೀಪುರ ವರ್ತಿಯಿಂದ ನೋಡಿ ಎಂತಹ ಒಂದು ಪುಣ್ಯದ ಕಾರ್ಯ. ಆಹಾ ನೋಡ್ರಿ, ಇದಲ್ವಾ ಪರಿಸರ ಪ್ರೇಮ ಅಂದರೆ. ಸೊ ಇವ್ರು ಮಾಡಿದ್ದಾರೆ, ಒಂದು ಉತ್ತಮವಾದ ಕಾರ್ಯ ಮಾಡಿದ್ದಾರೆ. ಈ ಕಾರ್ಯವನ್ನು ದಯವಿಟ್ಟು ಪ್ರತಿಯೊಬ್ಬ ಪಾದಯಾತ್ರೆಯ ಭಕ್ತಾದಿಗಳು ಸರಿಯಾಗಿ ಸದುಪಯೋಗವನ್ನು ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಕಣ್ರಪ್ಪ. ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಇಡೀ ನಮ್ಮ ಇದು ಹನೂರಿನಿಂದ ಮಹದೇಶ್ವರ ಬೆಟ್ಟದ ತನಕ ಇದೇ ತರಹದ ಒಂದು ಕಸದ ಬುಟ್ಟಿಯ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ನೋಡಿ, ಒಂದಷ್ಟು ಜನ ನೋಡಿ ಪ್ಲಾಸ್ಟಿಕ್ಗಳನ್ನು ಹಾಕಿದ್ದಾರೆ, ಬಾಟಲ್ಗಳನ್ನು. ಇನ್ನೊಂದಷ್ಟು ಜನ ಅಲ್ಲಿ ಬಿಸಾಕಿದ್ದಾರೆ. ಈ ಕೆಲಸ ಆಗಬಾರ್ದು. ಯಾಕೆ ಅಂತಂದರೆ ಏನೂ ಇಲ್ಲ, ಸಿಂಪಲು. ನೋಡ್ರಿ, ಈ ಬಾಟಲ್ನ ಇಲ್ಲಿ ಬಿಸಾಡೋದ್ರ ಬದಲು ಇಷ್ಟೇ ನೋಡಿ ನೋಡಿ ಇಲ್ಲಿ ನೋಡಿ, ಇಷ್ಟೇ ಈ ಥರ ಹಾಕ್ಬಿಟ್ರೆ ಎಷ್ಟು ಅನುಕೂಲ ಗೊತ್ತಾ. ದಯವಿಟ್ಟು ಅಂತಹ ತಪ್ಪುಗಳು ಮಾಡಬೇಡಿ. ಅರಣ್ಯ ಪ್ರದೇಶದಲ್ಲಿ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಬಿಸಾಡಬೇಡಿ. ನೋಡಿ, ಈ ಥರ ಕಸದ ಬುಟ್ಟಿಗೆ ಹಾಕಿ ತುಂಬಿಸಿ, ಎಷ್ಟಾಗುತ್ತೆ ಅಷ್ಟು ತುಂಬಿಸಿ. ತದನಂತರ ಇದನ್ನು ತೆಗೆದುಕೊಂಡೋಗೋಕ್ಕೆ ಒಂದಷ್ಟು ಜನ ಬರ್ತಾರೆ ಪಾಪ. ಅವರು ನಿಜವಾಗ್ಲೂ ಪರಿಸರ ಪ್ರೇಮಿಗಳು ಅಂತ ಹೇಳೋದಕ್ಕೆ ಬಯಸ್ತೀನಿ. ಅವರು ಒಂದಷ್ಟು ಜನ ಬಂದು ಅದನ್ನು ತೆಗೆದುಕೊಂಡೋಗಿ ಅದನ್ನು ಒಂದಷ್ಟು ಮಾರಾಟವನ್ನು ಮಾಡ್ಕೊಳ್ತಾರೆ. ಅದರಿಂದ ಅವ್ರಿಗೂ ಸಹ ಅವ್ರ ಹೊಟ್ಟೆ ತುಂಬುತ್ತೆ. ಅರ್ಥ ಆಯ್ತಾ? ನೀವು ಎಲ್ಲಂದ್ರಲ್ಲಿ ಬಿಸಾಡೋದ್ರ ಬದಲು ಅದನ್ನ ಪ್ರಾಣಿ ಸಂಕುಲ ಅದನ್ನು ಅಗಿಯೋದು ಜಿಗಿಯೋದು ಮಾಡೋದ್ರ ಬದಲು ಆ ಕಸದ ಬುಟ್ಟಿಗೆ ಹಾಕಿದರೆ ಒಳ್ಳೆಯದು. ದಯವಿಟ್ಟು ಪ್ರತಿಯೊಬ್ಬ ಪಾದಯಾತ್ರೆಯ ಭಕ್ತಾದಿಗಳಲ್ಲಿ ನನ್ನದೊಂದು ಸವಿನಯ ಮನವಿ. ಪರಿಸರ ಸಂರಕ್ಷಣೆ ನಿಮ್ಮೆಲ್ಲರ ಹೊಣೆ. ನೋಡಿ, ಎಂತಹ ಪುಣ್ಯದ ಕಾರ್ಯ ಮಾಡಿದ್ದಾರೆ. ವಜ್ರಮಲೆ ಸೇವಾ ಸಮಿತಿ ಟಿ ನರಸೀಪುರದ ವತಿಯಿಂದ ಮಲೆ ಮಹದೇಶ್ವರನ ಭಕ್ತಾದಿಗಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಅರ್ಥ ಆಯ್ತಾ? ಮಲೆ ಮಹದೇಶ್ವರನ ಪಾದಯಾತ್ರೆಯ ಭಕ್ತಾದಿಗಳ ಪರವಾಗಿ ವಜ್ರಮಲೆ ಸೇವಾ ಸಮಿತಿ ಏನು ಆ ಒಂದು ತಂಡಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸೋಣ. ಸೊ ಅಲ್ಲೊಂದು ಹಾಕಿದ್ದಾರೆ, ಮುಂದೆ ಇಲ್ಲೂ ಸಹ ಹಾಕಿದ್ದಾರೆ, ಉದ್ದಕ್ಕೂ ಮಹದೇಶ್ವರ ಬೆಟ್ಟದ ತನಕನೂ ಸಹ ಹಾಕೊಂಡು ಹೋಗಿದ್ದಾರೆ. ಅರ್ಥ ಆಯ್ತಾ? ಒಟ್ಟು ಇದು ನನ್ನ ಲೆಕ್ಕಾಚಾರದಲ್ಲಿ ಇದು ತುಂಬ ಡಿಸ್ಟೆನ್ಸ್ ದೂರ ಇರೋದ್ರಿಂದ ಇದು ಏನೇನೂ ಅಲ್ಲ. ಆದರೆ ಆ ಕೆಲಸ ಮಾಡಬೇಕು ಅನ್ನೋ ಒಂದು ಥಾಟ್ ಇದೆಯಲ್ಲ, ಅದು ಎಲ್ರಿಗೂ ಬಂದರೆ ಅವ್ರ ಜೊತೆ ನೀವು ಕೈ ಜೋಡಿಸ್ತಾರೆ, ಏನಾಗುತ್ತೆ ಹೇಳಿ, ರಸ್ತೆ ಉದ್ದಕ್ಕೂ ಒಂದೊಂದು ಕಸದ ಬುಟ್ಟಿಗಳು ಸಿಗುತ್ತೆ. ಆವಾಗ ಸ್ವಲ್ಪ ಆದಷ್ಟು ಏನು ಈ ಒಂದು ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳೋದಕ್ಕೆ ಬಯಸ್ತೀನಿ. ವಿಶೇಷವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ದಯವಿಟ್ಟು ನೀವು ಏನೋ ಕುಡಿಯುವ ನೀರಿನ ವ್ಯವಸ್ಥೆಗೆ ಪ್ಲಾಸ್ಟಿಕ್ ಬಾಟಲ್ಗಳನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ. ದಯಮಾಡಿ ಬ್ಯಾರಲ್ಗಳ ಮೂಲಕ ನೀರನ್ನು ತೆಗೆದುಕೊಂಡು ಬನ್ನಿ. ಸಾಕಷ್ಟು ಜನ ಈಗ ಮೊನ್ನೆ ತಾನೇ ಸೋಂಪುರ, ಮದ್ದೂರು ತಾಲೂಕು ಸೋಂಪುರದವರು ಏನು ಮಾಡಿದ್ರೆ, ನಮ್ಮ ಮಂಡ್ಯ ಜಿಲ್ಲೆಯವರು ಗ್ರೇಟ್ ಕಬಿಡ್ರಿ. ಯಾಕಂದ್ರೆ ಪ್ಲಾಸ್ಟಿಕ್ ನಿಷೇಧ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮಂಡ್ಯ ಜಿಲ್ಲೆಯವರು ಮುಂದೆ ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಯಾಕೆಂದರೆ ಸೋಂಪುರದವರು ಏನು ಮಾಡ್ತಾರೆ, ಒಂದು ದೊಡ್ಡದು ವಾಟರ್ ಟ್ಯಾಂಕನ್ನೇ ತಂದಿರ್ತಾರೆ ಕುಡಿಯುವ ನೀರಿಗೆ. ಅದು ಮೊನ್ನೆ ವಿಡಿಯೋ ಹಾಕಿದ್ದೀನಿ ನೋಡಿ. ಹಾಗೆ ನಮ್ಮ ಮಂಡ್ಯ ಜಿಲ್ಲೆ ಕಟ್ಟೆದೊಡ್ಡಿಯವರು ಏನೋ ಸ್ಟೀಲ್ ತಟ್ಟೆ ಸ್ಟೀಲ್ ಲೋಟ ಎತ್ಕೊಂಬರ್ತಾರೆ, ಪ್ರತಿಯೊಬ್ಬರು ಬ್ಯಾಗ್ ಹಾಕೊಂಬಂದ್ಬಿಡ್ತಾರೆ. ನೀವು ಅಷ್ಟೇ, ಪ್ರತಿಯೊಬ್ಬರೂ ದಯಮಾಡಿ ಪಾದಯಾತ್ರೆ ಭಕ್ತಾದಿಗಳು ತಮ್ಮ ಬ್ಯಾಗ್ಗಳಲ್ಲಿ ಒಂದು ತಟ್ಟೆ ಇಟ್ಕೊಂಬಿಡಿ, ಒಂದು ಲೋಟ ಇಟ್ಕೊಂಬಿಡಿ. ಸುಮ್ಮನೆ ತಿಂದು ಬಿಸಾಡ್ಬಿಟ್ಟು ಹೋಗೋದ್ರ ಬದಲು ಆ ಸ್ಟೀಲ್ ತಟ್ಟೆ ಸ್ಟೀಲ್ ಲೋಟ ಏನಿದೆ ಅದರಲ್ಲಿ ತಗೊಳ್ಳಿ, ಆರೋಗ್ಯಕ್ಕೂ ಒಳ್ಳೆಯದು. ತಿಂಡಿ ಮಾಡ್ಕೊಳ್ಳಿ, ತೊಳ್ಕೊಳ್ಳಿ, ಬ್ಯಾಗ್ ಒಳಗೆ ಹಾಕೊಳ್ಳಿ, ಲೋಟದಲ್ಲಿ ನೀರು ಕುಡ್ಕೊಳ್ಳಿ, ಶಿಸ್ತಾಗಿ ಹೋಯ್ತಾರೆ. ನಿಮ್ಮ ಒಂದು ಪರಿಸರ ಕಾಳಜಿಗೆ ನಿಜಕ್ಕೂ ಎಷ್ಟು ಅನುಕೂಲ ಆಗುತ್ತೆ ಅಂದ್ರೆ, ಆಗ ಪರಿಸರ ಎಷ್ಟು ಸಮೃದ್ಧಿಯಾಗುತ್ತೆ. ಆಮೇಲೆ ನಮಗೆ ನಿರ್ಬಂಧಗಳಿರೋದಿಲ್ಲ. ಅದು ಇದು ಆಳು ಮೂಳು ಕಸ ಕಡ್ಡಿ ಈ ಥರ ನಿರ್ಬಂಧಗಳಿರೋದ್ರಿಲ್ಲ. ಅದಾಗುತ್ತೆ ಇದಾಗುತ್ತೆ ಅಂದ್ಕೊಂಡು ನೋಡಿ ಅಲ್ಲ ಹಾಕಿದ್ದಾರೆ. ತದನಂತರ ಇಲ್ಲೊಂದು ಹಾಕಿದ್ರು, ನೆನ್ನೆ ನೋಡಿದೆ. ಎಸ್, ಇಲ್ಲಿದೆ ನೋಡಿ, ಇಲ್ಲಿದೆ. ದಯವಿಟ್ಟು ನಮ್ಮ ನೋಡಿ ಇಲ್ಲೊಂದು ಹಾಕಿದ್ದಾರೆ. ಎಸ್, ತುಂಬ ಡಿಸ್ಟೆನ್ಸ್ ಆಯಿತು ಪಾಪ. ಅವ್ರಿಗೆ ಸಾಮರ್ಥ್ಯಕ್ಕೆ ತಕ್ಕನಾಗ ಅವ್ರು ಹಾಕಿದರೆ, ಬೇರೆಯವರು ಇತರರು ಸಹ ತಾವು ಸಹ ಇದೇ ತರಹದ ಪುಣ್ಯದ
ಕಾರ್ಯಕ್ರಮವನ್ನು ಮಾಡಿ ಏನು ಇದರಿಂದನೂ ಮಾಡ್ಕೊಬಂದಿದ್ದಾರೆ, ಯಾವುದಪ್ಪ ಅದು ಕೊಳ್ಳೇಗಾಲದಿಂದನ. ಸೊ ನಾನು ನೋಡಿದೆ, ನಿನ್ನೆ ಒಂದು ವಿಡಿಯೋ ನೋಡಿದೆ, ನಮ್ಮ ಗುರುಗಳು ಹಾಕಿದ್ರು, ಟಿ ನರಸೀಪುರದ ಜಯರಾಜು ಮಾಸ್ಟ್ರು, ನಮ್ಮ ಗುರುಗಳು ಏನು ಪಿ ಟಿ ಮಾಸ್ಟ್ರು, ಅವರು ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟು, ಸಖತ್ತಾಗಿ ಮಾಡ್ತಾರೆ ಅವರು ಒಂದು ವಿಡಿಯೋ ಹಾಕಿದ್ರು ನಮ್ಮ ಗುರುಗಳು. ಸೊ ಅವ್ರು ಹಾಕಿದ ನಿಮಿತ್ತ ಅದನ್ನ ನೋಡಿ ನಾನು ಒಂದು ಮಾಹಿತಿ ಕೊಡಬೇಕು ಅನಿಸ್ತು. ಆದ್ದರಿಂದ ಈ ಒಂದು ಮಾಹಿತಿಯನ್ನು ಕೊಟ್ಟಿರ್ತೀನಿ. ದಯವಿಟ್ಟು ಪ್ರತಿಯೊಬ್ಬ ಪಾದಯಾತ್ರೆಯ ಭಕ್ತಾದಿಗಳು ಈ ಕಸದ ಬುಟ್ಟಿಗಳನ್ನು ಸದುಪಯೋಗ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದಷ್ಟು ಜನ ಏನೋ ಇದೇ ತರಹದ ಒಂದು ಏನೋ ಸಂಘ ಸಂಸ್ಥೆಗಳು ಇರ್ತಕ್ಕಂಥವ್ರು ತಾವು ಸಹ ಬಂದು ಇದೇ ತರಹದ ಪುಣ್ಯದ ಕಾರ್ಯಕ್ರಮಗಳನ್ನು ಮಾಡಿ ಹಾಗೆ ಪರಿಸರ ಜಾಗೃತಿಯನ್ನು ಮೂಡಿಸಿ ಅಂತ ನಾನು ನನ್ನ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಕಣ್ರಪ್ಪ. ಧನ್ಯವಾದಗಳು. ಈಗ ಒಂದಷ್ಟು ಜನಕ್ಕೆ ಎಲ್ಲೆಲ್ಲೋ ಹೆಂಗೆಂಗೋ ಆಯ್ತಾ ಇರ್ತದೆ ಪಾಪ, ಅವ್ರಿಗೆ ನೆಮ್ಮದಿಯಾಗಿರೋಕ್ಕಾಗಲ್ಲ. ನನ್ನ ಬೈದೆ ಹೋದರೆ ಸಮಾಧಾನ ಇಲ್ಲ. ನೋಡ್ರಿ, ನಾನು ಇಷ್ಟು ಮಾಹಿತಿ ಹೇಳಿದ್ದೀನಿ, ಅದ್ರಲ್ಲಿ ಯಾರಿಗೆ ಏನಾದ್ರು ಅರ್ಟ್ ಆಯ್ತಾ, ಏನಾದ್ರು ನೋವಾಯ್ತಾ, ಬೇಜಾರಾಯ್ತಾ? ಕೆಲವ್ರಿಗಿದೆ, ಕೆಲವ್ರಿಗೆ ಆಗುತ್ತೆ. ಅದು ಎಲ್ಲೆಲ್ಲೋ ಏನೇನಾಗುತ್ತೋ ಅಂತ ಒಂದು ಅರ್ಥ ಆಗಲ್ಲ. ಗುರಿ ತಪ್ಪು ಹುಡ್ಕದೆ, ಗುರಿ ತಪ್ಪು ಕಂಡುಹಿಡಿಯದೆ ಒಂದು ಪರಿಸರದ ಒಂದು ಕಾಳಜಿ ವಹಿಸಿ ಮಾಹಿತಿ ಕೊಟ್ಟಿದ್ದೇನೆ ಹೊರತು ಇಲ್ಲ ನಂದೇನಾದ್ರು ಸ್ವಾರ್ಥ ಇದೇನ್ರಿ, ನಂದೇನಾದ್ರು ದುರುದ್ದೇಶ ಏನಾದ್ರು ಇದೆಯಾ ಹೇಳ್ಬಿಡಿಯಪ್ಪ ನೀವೇ. ಕೆಲವ್ರಿಗೆ ಹೆಂಗೆ ಇಟ್ಕೋತಾರೆ ಅಂದರೆ ಅಪ್ಪ, ಅದು ನಾವು ಊಹೆನೂ ಮಾಡೋಕ್ಕಾಗಲ್ಲ. ಆ ರೀತಿ ಹುರ್ಕೊಂತವೆ. ಹುರ್ಕೊಳ್ಳಿ ಬಿಡಿ, ನಮಗೇನು ನಷ್ಟ ಅಲ್ವಾ? ಹುರ್ಕೊಳ್ಳಿ. ಧನ್ಯವಾದಗಳು.